ಇನ್ನು ಅಪಾಯವಿದೆ ಎಚ್ಚರಿಕೆಗೆ ಅಗೇನ್ ಬರೋದಾದರೆ, ನಾವು ಹಾರರ್ ಥ್ರಿಲ್ಲರ್ ಸಿನಿಮಾನ ಸಾಕಷ್ಟು ನೋಡಿದ್ದೀವಿ, ತುಂಬ ಸಿನಿಮಾಗಳನ್ನ ನೋಡಿದ್ದೀವಿ. ಸೊ ಇದು ಹೇಗೆ ವಿಭಿನ್ನವಾಗಿ ವಿಶೇಷವಾಗಿ ನಿಲ್ಲುತ್ತೆ, ಆ್ಯಂಡ್ ಈ ಸಿನಿಮಾ ನೋಡಿ ನಾವು ಹೊರಗೆ ಬರುವಂಥ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ನೆಲ್ಲ ಹೊರಗೆ ಬರಬಹುದು, ಆ್ಯಂಡ್ ಯಾವ ರೀತಿ ಕಾಡಬಹುದು ಈ ಸಿನಿಮಾ ನಮ್ಮನ್ನು? ತುಂಬ ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ ಇದು. ಹಾರರ್ ಸಿನಿಮಾಗಳು ಅಂದರೆ ದೆವ್ವಗಳ ಸಿನಿಮಾಗಳನ್ನ ಬೇಕಾದಷ್ಟು ನಾವು ನೋಡಿದ್ದೀವಿ. ಬಟ್ ಇದು ಬರೀ ಹಾರರ್ ಸಿನಿಮಾ ಅಲ್ಲ, ಇದು ಒಂದು ಕಾಮಿಡಿಲಿ ಸ್ಟಾರ್ಟ್ ಆಗುತ್ತೆ. ಒಂದು 3/4 ಗಂಟೆ ಸಿನಿಮಾ ಜನರನ್ನ ನಕ್ಕು ನಲಿಸುತ್ತೆ. ಈ 3/4 ಗಂಟೆವರೆಗೂ ಇದೂ ಒಂದು ಹಾರರ್ ಸಿನಿಮಾ ಆಗಿರ್ಬೋದು ಅಂತ ಜನರಿಗೆ ಯಾವುದೇ ಕಾರಣಕ್ಕೂ ಅನಿಸಲ್ಲ. 3/4 ಗಂಟೆ ಅಷ್ಟು ನಗೆಗಡಲಲ್ಲಿ ತೇಲಿಸ್ತಾ ಹೋಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಆ ಡ್ರಾಮಾದ ಮಧ್ಯೆಯಲ್ಲಿ ಒಂಚೂರು ಲವ್ ಸ್ಟೋರಿ ಇರುತ್ತೆ, ಇನ್ನೊಂದು ಕಡೆ ಒಂದು ಸಿಚುವೇಶನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ ಸಿಚುವೇಶನ್ ಮಧ್ಯೆಯಲ್ಲಿ ಒಂದು ಸೀರಿಯಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ ಸೀರಿಯಸ್ನೆಸ್ಸಲ್ಲಿ ಒಂದು ಎಲಿಮೆಂಟ್ ಓಪನ್ ಆಗುತ್ತೆ. ಆ ಎಲಿಮೆಂಟು ಅದು ಕ್ರೈಮ್ ಆಗಿರ್ಬೋದು, ಇನ್ನೊಂದೇನೋ ಒಂದು ಸಿಚುವೇಶನ್ ಆಗಿರ್ಬೋದು, ಏನಕ್ಕೋ ಒಂದು ಹೋಗುವಂಥ ಸಿಚುವೇಶನ್. ಆ ಸಿಚುವೇಶನ್ನಲ್ಲಿ ಒಂದು ಕಾಡಿಗೆ ಎಂಟರ್ ಆಗ್ತೀವಿ. ಅಲ್ಲಿಂದ ಕತೆ ಬೇರೆ ಒಂದು ಹಂತಕ್ಕೆ ಹೋಗುತ್ತೆ. ಇಲ್ಲಿವರೆಗೂ ಹೋಗ್ತಾ ಇರೋ ಸಿನಿಮಾನೇ ಬೇರೆ, ಅಲ್ಲಿಂದ ಒಂದು ಬೇರೆ ಸಿನಿಮಾ ಅನ್ನೋ ಥರ ಹೋಗುತ್ತೆ ಸಿನಿಮಾ. ಅಲ್ಲಿಂದ ನೀವು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಏನಂದರೆ, ಅಲ್ಲಿ ಆಗುವಂಥ ಹಾರರ್ ಎಲಿಮೆಂಟ್ಸ್ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಯೂಶ್ವಲಿ ಹಾರರ್ ಎಲಿಮೆಂಟ್ಸ್ನ ಒಂದು ಮನೆ ಒಳಗಡೆ, ಒಂದು ಬಂಗ್ಲೆ ಒಳಗಡೆ, ಯಾವುದೋ ಒಂದು ಜಾಗದಲ್ಲಿ ಯೂಶ್ವಲಿ ಆಗುವಂಥದ್ದು ಅಲ್ಲೇ ಅಂತ. ಬಟ್ ಇಲ್ಲಿ ಓಪನ್ ಕಾಡಲ್ಲಿ ಒಂದು ದೆವ್ವದ ಎಲಿಮೆಂಟ್ಸ್ ಆಗುತ್ತೆ. 6 - 5 = 2 ಅಲ್ಲೇನೋ ಇತ್ತು. ಬಟ್ ಅಲ್ಲಿ ಕನ್ನಡಕ್ಕೆ ರಾತ್ರಿ ಪೋರ್ಷನ್ಸ್ ಕಮ್ಮಿ ಇತ್ತು. ಬಟ್ ಇಲ್ಲಿ ಮೇಜರ್ ಆಗದೆ 99% ಕಾಡಲ್ಲಿ ರಾತ್ರಿ ಆಗುವಂಥ ಒಂದು ಸಿಚುವೇಶನ್. ಅದೊಂದು ಪ್ಲಸ್. ಆದರೆ ಈಗ ಸುಮಾರಷ್ಟು ಸಿನಿಮಾಗಳನ್ನ ನೋಡಿದೆ ರೀಸೆಂಟಾಗಿ. ಪೇಚಿ ಅಂತ ಇನ್ನೊಂದು ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ನೋಡಿದೆ, ಇನ್ನೊಂದಷ್ಟು ಇಂಗ್ಲೀಷ್ ಸಿನಿಮಾಗಳನ್ನ ನೋಡಿರ್ತೀನಿ. ನೀವು ಕಾಡು ಪೋರ್ಷನಲ್ಲಿ ಆಗುವಂಥ ಇದು ನಮ್ಮ ಕನ್ನಡದಲ್ಲಿ ಆ ಥರ ಒಂದು ಹೊಸ ವಿಭಿನ್ನ ಪ್ರಯತ್ನ, ಆ್ಯಂಡ್ ಅದನ್ನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಜನರಿಗೆ ಒಂದು ಒಳ್ಳೆ ವಿಜುವಲ್ ಎಕ್ಸ್ಪೀರಿಯನ್ಸ್, ವಿಜುವಲ್ ಟ್ರೀಟ್ ಇದೆ. ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ಇದೆಯಲ್ಲ, ಆ ಕಾಡಲ್ಲಿ ಸಣ್ಣ ಸಣ್ಣ, ನೀವು ನಮ್ಮ ಕೊಡಗಿನವರು ಅಂತ ಹೇಳ್ತೀರಿ, ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಆ ಕಾಡಲ್ಲಿ ಸಣ್ಣ ಸಣ್ಣ ರಾತ್ರಿ ಸಣ್ಣ ಸಣ್ಣ ಹುಳುಗಳು, ಪಕ್ಷಿಗಳು, ಈ ನಡಿಬೇಕಾದ್ರೆ ಈ ಸೌಂಡ್, ತರಗೆಲೆ ಸೌಂಡ್ಗಳು, ಅಂದರೆ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಆ ಕಾಡಿನ ಸೈಲೆನ್ಸಲ್ಲಿ ಪ್ರತಿಯೊಂದು ಮೈನ್ಯೂಟ್ ಸೌಂಡ್ಗಳು ನಮಗೊಂದು ಫೀಲ್ ಕೊಡಿಸುತ್ತೆ. ನಾವು ಏನು ಇಲ್ಲದೆ ಬೆಂಗಳೂರಲ್ಲೇ ಒಂದು ಸ್ಟ್ರೀಟಲ್ಲಿ ಯಾರು ಇಲ್ದಿದ್ದಾಗ ನಡ್ಕೊಂಡು ಹೋದಾಗ ಎಲ್ಲೋ ದೂರದಲ್ಲಿ ಸದ್ದಾದರೆ ಒಂದು ಸಲ ಹಿಂಗೆ ನೋಡ್ತೀವಿ ನಾವು, ಅಂದರೆ ನಮಗೆ ಅದು ಏನೋ ಬೇರೆಯಾಗಿ ಭಾಸವಾಗುತ್ತೆ. ಅಂಥ ದಟ್ಟ ಅರಣ್ಯದಲ್ಲಿ ಅದರ ಒಳಗಡೆ ಆಗುವಂಥ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನು ಜನರಿಗೆ ಕಟ್ಕೊಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.